ಭಾರತದ ಡ್ರೋನ್ ಹಾಗೂ ಕ್ಷಿಪಣಿ ದಾಳಿಗೆ ಪಾಕ್ ತತ್ತರಿಸಿ ಹೋಗಿದೆ. ಭಾರತೀಯ ಸೇನೆಯನ್ನ ಕೆಣಕಿ ದೊಡ್ಡ ತಪ್ಪು ಮಾಡಿದಂತ ಪಾಕ್ ಈಗ ಪಶ್ಚಾತ್ತಾಪದಲ್ಲಿ ಮುಳುಗಿ ಹೋಗ್ತಾ ಇದೆ. ಪಶ್ಚಾತ್ತಾಪವನ್ನ ಎಕ್ಸ್ಪ್ರೆಸ್ ಮಾಡಲ್ಲ, ಬಟ್ ಆಗಿದ್ರೂ ಗೊತ್ತಾಗ್ತಾ ಇದೆ ಪಾಕಿಸ್ತಾನದ ಪರಿಸ್ಥಿತಿ. ಪಾಕ್ ಸೈನ್ಯ, ಪಾಕ್ ಪ್ರಧಾನಿ ವಿರುದ್ಧ ಭುಗಿಲೆದ್ದಂತ ಜನಾಕ್ರೋಶ. ನಿಮ್ಮ ಎಡವಟ್ಟು ನಿರ್ಧಾರಗಳಿಂದಾಗಿ ಈ ರೀತಿಯಾಗಿ ಭಾರತ ಸೇನೆ ಅಟ್ಯಾಕ್ ಮಾಡ್ತು ಅಂತ, ನೀವೇ ದಾಳಿ ಪ್ರತಿದಾಳಿ ಮಾಡಿಸಿರೋದು ಅಂತ. ಡ್ರೋನ್ ದಾಳಿಗೆ ಬೆಚ್ಚಿದಂತ ಜನರಿಂದ ಮಧ್ಯರಾತ್ರಿಯೇ ಪ್ರತಿಭಟನೆಗಳು ನಡೀತಾ ಇವೆ. ಪ್ರಧಾನಿ ಶಹಬಾಜ್ ಶರೀಫ್ ಸರ್ಕಾರದ ವಿರುದ್ಧ ಪಿಟಿಐ ಪ್ರತಿಭಟನೆ ಮಾಡ್ತಾ ಇರೋದು. ಪುಟ್ಟ ಮಕ್ಕಳ ಜೊತೆ ಮಧ್ಯರಾತ್ರಿಯೇ ಪ್ರತಿಭಟನೆಗೆ ಇಳಿದಿರಂತ ಪಾಕ್ನ ಜನತೆ, ಭಾರತದಿಂದ ಬಚಾವ್ ಮಾಡಿ ನಮ್ಮನ್ನ ಅಂತ ಜನರು ಘೋಷಣೆಯನ್ನ ಕೂಗಿದ್ದಾರೆ. ಶಹಬಾಜ್ ಶರೀಫ್ಗೆ ಮುಳುವಾಗಿದೆ ಭಾರತದ ವಾಯುದಾಳಿ. बल्कि पाकिस्तान को इमरान खान की जरूरत है। अवाम तैयार है, अवामी मौजूद है, लेकिन अवाम जो है वो बहुत बड़े जमे गफीर के साथ आप देख सकते हैं आगे तक रैली नाज़रीन किराम आगे मौजूद है और अवाम यहाँ पर मौजूद है और बात कर रही है। आप यहाँ पर देख सकते हैं इस वक्त इमरान खान को पाकिस्तान की जरूरत नहीं है, बल्कि पाकिस्तान को इमरान खान की जरूरत है। अवाम तैयार है, अवामी वजूदी रखने वाले लीडर को रिहा किया जाए। फौरी तौर के ऊपर अवाम निकलेगी, जंग भी जीतेंगे, मुकाबला भी करेंगे, इन्हें बताएंगे भी मुसलमान की ताकत क्या है। 3 मिसाइल गिराए गए, 3 ड्रोन गिराए गए और इसमें नाज़रीन किराम अवाम जो है वो रात को सड़कों पर निकल चुकी है और सड़कों पर निकल के नाज़रीन मौजूद है, लेकिन अवाम जो है वो बहुत बड़े जमे गफीर के साथ आप देख सकते हैं आगे तक रैली नाज़रीन किराम आगे मौजूद है और अवाम यहाँ पर मौजूद है और बात कर रही है। आप यहाँ पर देख सकते हैं इस वक्त इमरान खान को पाकिस्तान की जरूरत नहीं है, बल्कि लोग हैं, इन लोगों के मफाद जुड़े हुए हैं। ठीक है, ये लोग कभी भी मुकाबला नहीं कर सकते इंडिया का। इस वक्त पाकिस्तान को और पाकिस्तानी अवाम को सिर्फ जरूरत है इमरान खान की। एक बहादुर लीडर ही एक कौम की तर्जुमानी कर सकता है। ये बुज़दिल लोग हैं, इन लोगों के मफाद जुड़े हुए हैं। ठीक है, ये लोग कभी भी मुकाबला नहीं कर सकते इंडिया का। इस वक्त पाकिस्तान को और पाकिस्तानी अवाम को सिर्फ बहुत बड़े जमे गफीर के साथ आप देख सकते हैं आगे तक रैली नाज़रीन किराम आगे मौजूद है और अवाम यहाँ पर मौजूद है और बात कर रही है। आप यहाँ पर देख सकते हैं इस वक्त इमरान खान को पाकिस्तान की जरूरत नहीं है, बल्कि पाकिस्तान को इमरान खान की जरूरत है। अवाम तैयार है, अवामी वजूदी रखने वाले लीडर। ನೋಡಿ, ಇಲ್ಲಿ ಕೆಲವರು ಮತಾಂತರ ಕೂಗ್ತಾ ಇದ್ದಾರೆ. ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಅವರು ಇರಬೇಕಿತ್ತು, ಅವರು ಕಾಪಾಡ್ತಾ ಇದ್ರು ನಮ್ಮನ್ನ ಅಂತೇಳಿ ಇನ್ನೂ ಕೂಡ ಜೈಕಾರ ಹಾಕ್ತಿದ್ದಾರೆ. ಇಮ್ರಾನ್ ಖಾನ್ ಅವರೇನು ಸೂಪರ್ ಮ್ಯಾನ, ಸ್ಪೈಡರ ಅಥವಾ ದೇವ್ರ ಇವ್ರನ್ನ ಕಾಪಾಡೋದಕ್ಕೆ? ಅವ್ರು ಬಂದ್ರೆ ಕಾಪಾಡ್ತಾ ಇದ್ರು ಅಂತೆ. ಯಾವ ರೀತಿಯ ಹುಚ್ಚು ಘೋಷಣೆಗಳನ್ನ ಇನ್ನೂ ಕೂಡ ತಲೆಯಲ್ಲಿ ಹೆಂಗೆ ತುಂಬಿಕೊಂಡಿದ್ದಾರೆ ಅದನ್ನ ನೀವು ಗಮನಿಸ್ತಾ ಇದ್ದೀರಾ. ಬಟ್ ಕೆಲವರು ಇನ್ನೋಸೆಂಟ್ ಪೀಪಲ್ ಏನಿದ್ದಾರೆ ಅವರು ಈ ದಾಳಿಗಳಿಗೆ, ಪ್ರತಿ ದಾಳಿಗಳಿಗೆ ಹೆದರ್ಕೊಂಡು ಬಿಟ್ಟಿದ್ದಾರೆ. ಯಾಕೆಂದ್ರೆ ಅಲ್ಲಿನ ಪ್ರಧಾನಿ ಶಹಬಾಜ್ ಶರೀಫ್ ಅವರೇ ಕಾಣಿಸ್ತಾ ಇಲ್ಲ. ತಮ್ಮನ್ನು ತಾವು ಸೇಫ್ ಮಾಡ್ಕೊಳ್ಳೋದಕ್ಕೆ ಅಂತ ಅಡಗುತಾಣಕ್ಕೆಲ್ಲೋ ಹೋಗಿ ಔತ್ಕೊಂಡು ಕೂತಿದ್ದಾರೆ, ಎಸ್ಕೇಪ್ ಆಗಿದ್ದಾರೆ. ಬಟ್ ಅಲ್ಲಿನ ಪ್ರಜೆಗಳನ್ನು ಯಾರು ಕಾಪಾಡಬೇಕು ಅಂತ, ಯುದ್ಧ ಆಗಲಿ ಅಂತೇಳಿ ಎಲ್ಲರನ್ನು ಭುಗಿಲೆಬ್ಸಿ ಯುದ್ಧ ಮಾಡೋದಕ್ಕೆ ಬಿಟ್ಬಿಟ್ಟು ಅಲ್ಲಿನ ಪ್ರಧಾನಿನೇ ಇಲ್ಲ ನಿಭಾಯಿಸೋದಕ್ಕೆ ಅಂದರೆ ಹೇಗೆ ಅಂತ ಇಲ್ಲಿ ಕೆಲವರು ಮತ ಅಂದರು. ಕೆಲವರು ಹುಚ್ಚುಚ್ಚಾಗಿ ಮಾತನಾಡುವಂಥವ್ರು ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಅವ್ರು ಬರಲಿ, ಅವ್ರು ನಮ್ಮನ್ನು ಕಾಪಾಡ್ತಾರೆ ಅಂತೆ. ದೇವರ, ಸ್ಪೈಡರ್ ಮ್ಯಾನ, ಸೂಪರ್ ಪವರ್ ಇರುವಂಥವ್ರ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಇವ್ರನ್ನ ಕಾಪಾಡೋದಕ್ಕೆ ಇಷ್ಟೆಲ್ಲ ಕ್ಷಿಪಣಿಗಳು ಬಂದ್ರೂ, ಇಷ್ಟೆಲ್ಲ ನೌಕೆಗಳು ಬಂದ್ರೂ ಅದೆಲ್ಲವನ್ನ ಕೂಡ ಉಡಾಯಿಸಿರುವಂಥ ಭಾರತೀಯ ಸೇನೆಗೆ ಇಮ್ರಾನ್ ಖಾನ್ ಯಾವ ಲೆಕ್ಕ? ಇಮ್ರಾನ್ ಖಾನ್ ಜೊತೆಗೇನು ದೊಡ್ಡ ಸೇನೆ ಇದೆಯಾ? ಕ್ಷಿಪಣಿಗಳಿದ್ದಾವ? ಅದು ಯಾವ ರೀತಿಯಾಗಿ ಮಾತನಾಡ್ತಾರೋ, ಯಾವ ರೀತಿಯಾಗಿ ತಲೆಯಲ್ಲಿ ಏನು ತುಂಬಿಕೊಂಡಿರ್ತಾರೋ ಗೊತ್ತಿಲ್ಲ. ಒಟ್ಟು ಅವ್ರ ತಲೆಯಲ್ಲಿ ಏನಿದೆಯೋ ಅದೇ ನಿಜ, ಏನಕ್ಕೆ ಜೈಕಾರ ಹಾಕ್ತಾರೋ ಅದೇ ಕರೆಕ್ಟ್ ಅನ್ನೋ ರೀತಿಯಾಗಿ ಕೆಲವರು ಅದೇ ಮನಸ್ಥಿತಿಯಲ್ಲಿ ಹೋಗ್ತಾ ಇದ್ದಾರೆ. ಬಟ್ ಅಲ್ಲಿರುವಂಥ ಕೆಲವು ಇನ್ನೋಸೆಂಟ್ ಪೀಪಲ್, ನಾಗರಿಕರೇನಿದ್ದಾರೆ, ಅವ್ರಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಏಕೆಂದರೆ ಪಾಕಿಸ್ತಾನವನ್ನು ಯಾವಾಗ ನಂಬ್ಕೊಂಡ್ರು ಹಾಗೇನೆ, ಪಾಕಿಸ್ತಾನ ಸರ್ಕಾರವನ್ನು ನಂಬ್ಕೊಂಡ್ರೆ ಅಥವಾ ಸೇನೆಯನ್ನು ನಂಬ್ಕೊಂಡ್ರೆ, ಸೇನೆ ನೋಡಿದರೆ ಉಗ್ರರಿಗೆ ಸಪೋರ್ಟ್ ಮಾಡುತ್ತೆ, ಅಲ್ಲಿನ ಸರ್ಕಾರವು ಕೂಡ ಉಗ್ರರನ್ನೇ ಮನ್ನಣೆ ಮಾಡುತ್ತೆ. ಹೀಗಾಗಿ ಅಲ್ಲಿ ಜನರು ಅವ್ರನ್ನ ನಂಬ್ಕೊಂಡ್ರು ಅಂದರೆ ಯಾವಾಗಲೂ ಭಿಕ್ಷಾ ಪಾತ್ರೆಯನ್ನು ಹಿಡ್ಕೊಂಡೇ ಇರಬೇಕು, ಬೇರೆ ದೇಶಗಳ ಮೊರೆ ಹೋಗಬೇಕು. ಕೆಲವು ಅಲ್ಲಿರುವಂಥ ಸಾಮಾನ್ಯ ನಾಗರಿಕರು
ತುಂಬ ಇನ್ನೋಸೆಂಟ್ ಆಗಿರುವಂಥವ್ರು ನಮ್ಮನ್ನ ನಿಮ್ಮ ದೇಶಕ್ಕೆ ಕರ್ಕೊಳ್ತೀರಾ ಅಂತ ಬೇರೆ ದೇಶದ ಬಾಗಿಲನ್ನು ತಟ್ಟಬೇಕು. ಇಂಥ ಪರಿಸ್ಥಿತಿ ಪಾಕಿಸ್ತಾನದಲ್ಲಿ ಪದೇ ಪದೇ ಈ ರೀತಿಯಾಗಿ ಭಾರತವನ್ನು ಕೆಣಕಿದಂಥ ಸಂದರ್ಭದಲ್ಲಿ ಎಲ್ಲ ಕೂಡ ಈ ರೀತಿ ಒಂದು ಉಗ್ರರ ನೆಲೆಗಳು ಬ್ಲಾಸ್ಟ್ ಆಗುತ್ತೆ ಅಥವಾ ಧ್ವಂಸ ಆಗುತ್ತೆ. ಈ ರೀತಿಯಾಗಿ ನೀವು ನಮ್ಮ ಸಾಮಾನ್ಯ ಜನರ ಮೇಲೆ ಅಟ್ಯಾಕ್ ಮಾಡ್ತೀರಾ ಅಂದರೆ ಅಲ್ಲೂ ಕೂಡ ನೀವು ಹೇಗೆ ಅಟ್ಯಾಕ್ ಮಾಡ್ತೀರೋ ಅದು ಪ್ರತಿದಾಳಿಯನ್ನು ಕೊಡಲೇಬೇಕಲ್ಲ. ಆ ಸಂದರ್ಭದಲ್ಲಿ ಯಾವ್ಯಾವ ಪ್ರದೇಶಗಳು ಹೆಂಗೆ ಧ್ವಂಸ ಆಗಿದೆ ಅದನ್ನು ನೀವು ಗಮನಿಸ್ತಾ ಇದ್ದೀರಾ. ಈಗಾಗಲೇ S-400 ಇರೋದ್ರಿಂದ 3 ರೀತಿಯ ಸಾಮರ್ಥ್ಯವನ್ನು S-400 ಹೊಂದಿರೋದ್ರಿಂದ ಒಂದು ತಾನಾಗಿ ತಾನೇ ದಾಳಿ ಮಾಡುತ್ತೆ. ಅಷ್ಟೇ ಅಲ್ಲ, ದಾಳಿ ಮಾಡೋದಕ್ಕೂ ಮುಂಚೆ ಎಲ್ಲೆಲ್ಲಿ ಕ್ಷಿಪಣಿಗಳು ಬರ್ತಾ ಇದ್ದಾವೆ ಅದನ್ನು ಕಂಡು ಹಿಡಿಯುತ್ತೆ, ಅವುಗಳನ್ನು ಉಡಿಸ್ ಮಾಡುತ್ತೆ. ರಾಡಾರ್ ಸಿಸ್ಟಮ್ ಇರೋದ್ರಿಂದ ಅದರ ಶಕ್ತಿ ಬಹಳಷ್ಟು ಸ್ಟ್ರಾಂಗ್ ಆಗಿರೋದ್ರಿಂದ ಯಾವ ರೀತಿಯಾಗಿ ಅಲ್ಲಿ 50 ಕ್ಷಿಪಣಿಗಳು ಬರ್ತಾ ಇದ್ವು ಅಂದರೆ 50 ಕ್ಷಿಪಣಿಗಳನ್ನು ಉಡಾಯಿಸುವಂಥ ಕೆಲಸವನ್ನು ಮಾಡುತ್ತೆ. ಈಗಾಗಲೇ 50 ಕ್ಷಿಪಣಿಗಳನ್ನು ಉಡಾಯಿಸಿದೆ. ಹಾಗಾಗಿನೇ ಭಾರತಕ್ಕೆ S-400 ಶ್ರೀರಕ್ಷೆ ಸುದರ್ಶನ ಚಕ್ರ ಅಂತಲೇ ಕರೀತಾ ಇರೋದು, ಅದಕ್ಕೆ ನಾಮಕರಣ ಮಾಡಿರೋದು. ಈ S-400 ಖರೀದಿ ಮಾಡುವಂಥ ಸಂದರ್ಭದಲ್ಲಿ ಅಮೆರಿಕ ಅಡ್ಡಗಾಲು ಹಾಕಿತ್ತು. ಬೇಡ, ಟಾಡ್ ಅನ್ನುವಂಥ ಒಂದು ಕ್ಷಿಪಣಿ ಇದೆ, ಅದನ್ನು ನೀವು ಖರೀದಿ ಮಾಡಿ, S-400 ಬೇಡ ಅಂತ. ಬಟ್ ರಷ್ಯಾದಿಂದ ಈ S-400 ಖರೀದಿ ಮಾಡಿರೋದು ಭಾರತೀಯ ಸೇನೆಗೆ, ನಮ್ಮ ಭಾರತಕ್ಕೆ ಒಂದು ರೀತಿಯಾಗಿ ಶ್ರೀರಕ್ಷೆ ಆಯಿತು. ಅದನ್ನು ಬಳಕೆ ಮಾಡಿಕೊಂಡು ಎಷ್ಟು ಅಟ್ಯಾಕ್ಗಳನ್ನ ಮಾಡ್ತಿರೋ ಮಾಡಿ ಅದೆಲ್ಲವನ್ನು ಕೂಡ ತಡ್ಕೊಳ್ಳುವಂಥ ತಾಕತ್ತು, ತಡೆಯುವಂಥ ತಾಕತ್ತು ನಮಗಿದೆ ಅಂತ. ನಮ್ಮನ್ನು ಯಾರೋ ತಡೆಯೋರು ಅನ್ನೋ ರೇಂಜ್ಗೆ ನಮ್ಮ ಭಾರತೀಯ ಸೇನೆ ಹೋರಾಡಿರೋದು. ಎಷ್ಟು ಅಟ್ಯಾಕ್ ಮಾಡ್ತಿರೋ ಅಷ್ಟಕ್ಕೆ ಡಬಲ್ ಅಟ್ಯಾಕ್ಗಳನ್ನ ಮಾಡಿರೋದು. ನೀವು 10 ದಾಳಿ ಮಾಡ್ತೀರಾ ಅಂದರೆ ಅದಕ್ಕೆ 20 ದಾಳಿ 30 ದಾಳಿಯನ್ನು ಮಾಡೋದ್ರ ಮೂಲಕ, ಕೌಂಟರ್ ಅಟ್ಯಾಕ್ ಕೊಡೋದ್ರ ಮೂಲಕ ನಿಮಗೆ ತಕ್ಕ ಪಾಠವನ್ನು ಕಲಿಸ್ತಾ ಇರೋದು ಭಾರತೀಯ ಸೇನೆ. ನೀವು ಎಲ್ಲಿ ಟಾರ್ಗೆಟ್ ಮಾಡೋದು ಅಂದರೆ ನಾಗರಿಕರು ಎಲ್ಲಿರ್ತಾರೆ ಅಥವಾ ವಸತಿ ಪ್ರದೇಶಗಳು ಎಲ್ಲಿರುತ್ತೆ ಅಂತಲ್ಲಿ ಹೋಗಿ ಟಾರ್ಗೆಟ್ ಮಾಡೋದು, ವಾಯುನೆಲೆಗಳು ಎಲ್ಲಿರುತ್ತೆ ಅಲ್ಲಿ. ಬಟ್ ನಮ್ಮ ಟಾರ್ಗೆಟ್ ಇಲ್ಲಿವರೆಗೂ ಕೂಡ ಉಗ್ರರ ತಾಣಗಳಾಗಿದ್ವು. ನೀವು ಈ ರೀತಿಯಾಗಿ ಬಂದು ನಮ್ಮ ಜನಸಾಮಾನ್ಯರ ಮೇಲೆ, ವಾಯುನೆಲೆಗಳ ಮೇಲೆ, ಸೇನೆ ಮೇಲೆ ಅಟ್ಯಾಕ್ ಮಾಡ್ತೀರಾ ಅಂದರೆ ಕಣ್ಣು ಮುಚ್ಕೊಂಡು ಕೂರೋದಕ್ಕಾಗಲ್ಲ. ಅದಕ್ಕೆಲ್ಲದಕ್ಕೂ ಬೇಕಾಗಿರುವಂಥ ಸಿದ್ಧತೆ ಮಾಡಿಕೊಂಡು ಸರ್ವಸನ್ನದ್ಧ ಆಗಿದೆ ಭಾರತೀಯ ಸೇನೆ. ಅದೇ ರೀತಿಯಾಗಿಯೇ ಏಟಿಗೆ ಎದುರೇಟನ್ನು ಕೊಟ್ಟು, ಬಲವಾದಂಥ ಏಟನ್ನು ಕೊಟ್ಟು ಸುಧಾರಿಸ್ಕೊಳ್ಳೋದಕ್ಕಾಗಲ್ಲ. ಕೈ ಕಾಲುಗಳು, ಪಾಕಿಸ್ತಾನದ ಸೊಂಟ ಪೂರ್ತಿ ಮುರಿದು ಹೋಗಿದೆ. ನೀವಿನ್ನೂ ಎದ್ದು ನಿಲ್ಲಬೇಕು ಅಂದರೆ ಸಾಕಷ್ಟು ಸಮಯ ಬೇಕು. ಅಥವಾ ಇನ್ನೂ ಕೂಡ ಮೂರ್ಖತನವನ್ನು ತೋರಿಸ್ತೀರಾ, ಮೂರ್ಖತನದ ಪರಮಾವಧಿಯನ್ನು ಇನ್ನೂ ಕೂಡ ನೀವು ಅನುಭವಿಸ್ಬೇಕು ಅಂದರೆ ಇನ್ನೂ ಎಷ್ಟು ಅಟ್ಯಾಕ್ಗಳು ಮಾಡ್ತೀರೋ ಮಾಡಿ. ಅದಕ್ಕೆ ಕೌಂಟರ್ ಅಟ್ಯಾಕ್ ಕೊಡೋದಕ್ಕೆ ಅಂತ ಭಾರತೀಯ ಸೇನೆ ಅಂತೂ ಸಿದ್ಧವಾಗಿದೆ. ಈಗಾಗಲೇ ನಿಮಗೆ ಬೇಕಾದಂಥ ಪ್ರಮುಖ ಪ್ರದೇಶಗಳು ಕರಾಚಿ ಇರ್ಬೋದು, ಲಾಹೋರ್ ಇರ್ಬೋದು, ಅದೇ ರೀತಿಯಾಗಿ ಬೇರೆ ಬೇರೆ ಪ್ರದೇಶಗಳು ನಿಮಗೆ ಬೇಕು ಅಂತ ಅಂದ್ಕೊಂಡಂಥ ಎಲ್ಲ ಅಟೋಕ್ ಇರ್ಬೋದು, ರಾವಲ್ಪಿಂಡಿ, ಚಕ್ವಾಲ್, ಗುಜ್ರಾನ್ವಾಲಾ, ವಾಲನ್, ಬಹವಾಲ್ಪುರ್ ಸೇರಿದಂತೆ ಮಿನೆ ಚೋರ್ ಇವೆಲ್ಲವೂ ಕೂಡ ಉಡಿಸಾಗಿದ್ದಾವೆ. ಇನ್ನು ಎಷ್ಟು ಪ್ರದೇಶಗಳು ಉಡಿಸಾಗಬೇಕು ಲಿಸ್ಟ್ ಮಾಡ್ಕೊಂಡಿರಿ. ಎಷ್ಟು ಪ್ರದೇಶಗಳನ್ನ ನಾವು ಉಳಿಸ್ಕೊಳ್ಬೇಕು, ಎಷ್ಟು ಪ್ರದೇಶಗಳನ್ನ ಉಡಿಸ್ ಮಾಡ್ಕೊಳ್ಬೇಕು, ಯಾವ್ಯಾವ ಜಾಗಗಳನ್ನು ಸೇಫ್ ಮಾಡ್ಕೊಳ್ಬೇಕು ಅಂತ. ನೀವಾಗ ನೀವೇ ಅಟ್ಯಾಕ್ ಮಾಡ್ತಿದ್ದೀರಾ, ನೀವಾಗ ನೀವೇ ಕೌಂಟರ್ ಅಟ್ಯಾಕ್ಗಳನ್ನ ಪಡ್ಕೊಳ್ತಾ ಇದ್ದೀರಾ. ಒಂದು ಕಡೆ ಜನಸಾಮಾನ್ಯರು ಒದ್ದಾಡ್ತಿದ್ದಾರೆ, ಪಾಕಿಸ್ತಾನದ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗ್ತಾ ಇದ್ದಾರೆ. ಮಧ್ಯರಾತ್ರಿಯಿಂದ ಕೂಡ ಪುಟ್ ಮಕ್ಕಳ ಜೊತೆಗೆ ಪ್ರತಿಭಟನೆ ಮಾಡ್ತಿದ್ದಾರೆ. ನಿಮ್ಮ ಹಾಳಾದ ಎಕ್ಕುಟ್ಟು ಹೋಗಿರುವಂಥ ನಿರ್ಧಾರಗಳಿಂದಾಗಿ, ಎಡವಟ್ಟು ನಿರ್ಧಾರಗಳಿಂದಾಗಿ ನಾವು ಅನುಭವಿಸ್ತಾ ಇದ್ದೀವಿ ಇಲ್ಲಿ ಅಂತ. ಪಾಕಿಸ್ತಾನದ ಸಾಮಾನ್ಯ ಪ್ರಜೆಗಳು ನೋಡಿ ಯಾವ ರೀತಿಯಾದಂಥ ಪರಿಸ್ಥಿತಿಯನ್ನು ಅನುಭವಿಸಬೇಕಿದೆ. ನಮ್ಮ ಭಾರತೀಯ ಸೇನೆ ತೆಗೆದುಕೊಳ್ತಾ ಇರುವಂಥ ನಿರ್ಧಾರದಿಂದಾಗಿ ನಾವು ಈ ರೀತಿಯಾಗಿ ಮಾತನಾಡೋದಕ್ಕೆ, ಜೀವಿಸೋದಕ್ಕೆ, ಓಡಾಡೋದಕ್ಕೆ, ತಿನ್ನೋದಕ್ಕೆ, ಆರಾಮಾಗಿ ಮಲ್ಕೊಂಡು ಎದ್ದೇಳೋದಕ್ಕೆ ಅವಕಾಶ ಇದೆ. ಬಟ್ ಅಲ್ಲಿನ ಪಾಕಿಸ್ತಾನದ ಸೇನೆ, ಪಾಕ್ ಸರ್ಕಾರ ತೆಗೆದುಕೊಳ್ತಾ ಇರುವಂಥ ನಿರ್ಧಾರಗಳು, ಪಾಕ್ ನಿರ್ಧಾರದ ಜೊತೆಗೆ ಪಾಕಿಸ್ತಾನ ವಿಷಸರ್ಪಗಳನ್ನು, ಉಗ್ರರನ್ನ ಸಾಕ್ತಾ ಇರೋದ್ರಿಂದ ಪಾಪ ಪಾಕಿಸ್ತಾನದ ಪ್ರಜೆಗಳಿಗೆ ನಿದ್ದೆ ಇಲ್ಲ. ಎಲ್ಲರೂ ಕೂಡ ಆ ಪ್ರಜೆಗಳಿಗೆ ಕನಸು ಕಾಣ್ತಾರೆ. ಬಟ್ ಅಲ್ಲಿನ ಪ್ರಜೆಗಳಿಗೆ ನಿದ್ದೆನೇ ಇಲ್ಲ. ಇನ್ನು ಕನಸು ಕಾಣುವಂಥ ಪರಿಸ್ಥಿತಿ ಎಲ್ಲಿ ಬರುತ್ತೆ? ನಿದ್ದೆ ಮಾಡೋದಕ್ಕೂ ಕೂಡ ಅವಕಾಶ ಇಲ್ಲ. ಆ ರೀತಿಯಾಗಿ ಪಾಕಿಸ್ತಾನ ಎಡವಟ್ಟು ನಿರ್ಧಾರಗಳನ್ನು ತೆಗೆದುಕೊಂಡು, ಎಡವಟ್ಟು ನಡೆಗಳನ್ನು ಅನುಸರಿಸಿ
ಈ ರೀತಿ ಬಿಕಾರಿ ಪರಿಸ್ಥಿತಿಗೆ ಬಂದಿದೆ. चन्नी सिटी है, जम्मू मेन आप देख रहे हो ना, ये हमारे डिफेंस के है। तो आप देख रहे हो कितने सारे जा रहे हैं। ये मेन हमारी चन्नी सिटी है, जम्मू मेन आप देख रहे हो ना, ये हमारे डिफेंस के है। तो आप देख रहे हो कितने सारे जा रहे हैं। ये मेन हमारी चन्नी सिटी है, जम्मू मेन आप देख रहे हो ना। ನೋಡಿ ಯಾವ ರೀತಿಯಾಗಿ ಅಟ್ಯಾಕ್ ಮಾಡಿದೆ ಆ ಒಂದಷ್ಟು ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಸಂಪೂರ್ಣವಾಗಿ ಎಲ್ಲೆಲ್ಲಿ ಪಾಕಿಸ್ತಾನ ಅಟ್ಯಾಕ್ ಮಾಡ್ತೋ ಅಲ್ಲೆಲ್ಲ ಕೂಡ ಭಾರತೀಯ ಸೇನೆ ತಕ್ಕನಾದಂಥ ಉತ್ತರವನ್ನು ಕೊಟ್ಟಿದೆ. ಕೌಂಟರ್ ಅಟ್ಯಾಕ್ ಮಾಡೋದ್ರ ಮೂಲಕ ಅಲ್ಲಿ ಸಂಪೂರ್ಣ ಬ್ಲ್ಯಾಕ್ಔಟ್, ಕತ್ತಲು ಕವಿದಂಥ ವಾತಾವರಣ ಆಗಿತ್ತು. ಯಾಕೆಂದರೆ ದಾಳಿ ಪ್ರತಿದಾಳಿಗಳು, ಮಿಸೈಲ್ಗಳು ಬರ್ತಾ ಇದ್ವು. ಅದೇ ರೀತಿಯಾಗಿ ಏರ್ ಡಿಫೆನ್ಸ್ ಸಿಸ್ಟಮ್ ಏನಿದೆ ಅವುಗಳನ್ನು ಉಡಾಯಿಸ್ತಾ ಇತ್ತು. ಜೊತೆಗೆ ಅಲ್ಲಿರುವಂಥ ಸಾರ್ವಜನಿಕ ಆಸ್ತಿ ಪಾಸ್ತಿ, ಮಾರುಕಟ್ಟೆ, ಕರಾಚಿ ಬಂದರು ಇವೆಲ್ಲವೂ ಕೂಡ ಸರ್ವನಾಶ ಆಗಿ ಹೋಗಿದೆ.